ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ಏನಿರುತ್ತೆ ಗೊತ್ತಾ, ಅಮ್ಮಂತ್ರ ಹಾಲ್ ಆಗಿರುತ್ತೆ. ಖಂಡಿತ ನನಗೆ ಪರ್ಸ್ನಲಿ ಇಷ್ಟ ಆಗಿರೋಂಥ ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೆ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಅದರಲ್ಲಿ ಒಂದು ಕಾಮಿಡಿ ಕೂಡ ಆಗಿದೆ. ಅದನ್ನು ನಿಮ್ಮ ಜೊತೆನೂ ಕೂಡ ಪ್ರತಿಯೊಂದು ಬಟ್ಟೆನೂ ಶೇರ್ ಮಾಡ್ಕೋತೀನಿ. ಆ್ಯಂಡ್ ನಿಮಗೂ ಬೇಕು ಅಂತಂದರೆ ನಾನು ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಖಂಡಿತ ಒಂದ್ಸತಿ ಪರ್ಚೇಸ್ ಮಾಡಿ. ನಾನು ಇರೋ ಫ್ಯಾಕ್ಟನ್ನು ಹೇಳ್ತೀನಿ. ನಂಗೆ ಹೇಗೆ ಬಟ್ಟೆ ನೋಡಿದ ತಕ್ಷಣ ಏನು ಅನಿಸುತ್ತೋ ನಾನು ಅದನ್ನ ಹಾಕ್ಕೊಂಡಿದ್ದಾದ್ಮೇಲೆ ಫೀಲ್ ಹೇಗಿದೆಯೋ ಅದನ್ನು ಹೇಳ್ತೀನಿ ನಾನು ನಿಮಗೆ. ಸೊ ಲೆಟ್ ಸ್ಟಾರ್ಟ್. ಓಕೆ, ಇವತ್ತಿನ ಫಸ್ಟ್ ಔಟ್ಫಿಟ್ ಬಂದು ಇದು ಆಗಿರುತ್ತೆ. ಇದು ಒಂಥರ ಗ್ರೀನ್ ಆ್ಯಂಡ್ ವೈಟ್. ಇಲ್ಲಿ ನೋಡೋಕ್ಕೆ ನಿಮಗೆ ಬ್ಲ್ಯಾಕ್ ಥರ ಕಾಣಿಸ್ಬೋದು, ಬಟ್ ಇದು ಆ್ಯಕ್ಚುಯಲ್ ಕಲರ್ ಬಂದು ಗ್ರೀನ್. ಓಕೆ, ಆ ಬಾಟಲ್ ಗ್ರೀನ್ ಥರ ಕಲರು. ಇದು ಒಂಥರ ಚೆಕ್ಸ್ ಪ್ಯಾಟ್ರನಲ್ಲಿ ಸ್ಟ್ರೈಪ್ ಪ್ಯಾಟ್ರನಲ್ಲಿ ಬರುತ್ತೆ. ಆ್ಯಂಡ್ ತುಂಬ ಡೀಸೆಂಟ್. ಸಮ್ಮರ್ಗಂತೂ ಪರ್ಫೆಕ್ಟಾಗಿರುತ್ತೆ. ಎಲ್ಲಾದರೂ ಆಚೆ ಈಚೆ ಹೋಗ್ತೀನಿ ಅಂತಂದರೆ, ತುಂಬ ಲಾಂಗ್ ಡ್ರೈವ್ ಹೋಗ್ತೀನಿ ಅಂತಂದರೆ ಸಕ್ಕತ್ತಾಗಿರುತ್ತೆ ಬಟ್ಟೆ. ಬನ್ನಿ ಫುಲ್ ಔಟ್ಫಿಟ್ ನೋಡೋಣ. ಆ್ಯಕ್ಚುಲಿ ಪ್ಯಾಂಟ್ ಬಂದು ಇದು ಪ್ಲಾಜೋ ಕೈಂಡಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ತುಂಬಾ ಕಂಫರ್ಟಬಲ್ ಆಗಿದೆ. ಸೇಮ್ ಪ್ರಿಂಟ್ ನಮಗೆ ಈ ಟಾಪಲ್ಲೂ ಕೂಡ ಬರುತ್ತೆ. ಟಾಪ್ ಆಲ್ಮೋಸ್ಟ್ ನಮಗೆ 3/4 ಥರನೇ ಇರುತ್ತೆ. ಫುಲ್ ಕಂಪ್ಲೀಟ್ ಟಾಪ್ ಥರ ಏನಿರೋದಿಲ್ಲ. ಇಟ್ಸ್ ನೈಸ್, ಸೂಪರ್ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಟಾಪ್ ವೈಸ್ ಬಂದಾಗ ನಿಮಗೆ ಈ ರೀತಿ ಸ್ಲೀವ್ಲೆಸ್, ಇದೊಂದು ಸ್ಲೀವ್ಲೆಸ್ ಹಾಕೊಂಡಿರೋರಿಗೆ ಅಷ್ಟು ಕಂಫರ್ಟ್ ಅಂತ ಅನ್ಸೋದಿಲ್ಲ. ಅಷ್ಟೇ ಹಾಕ್ಕೊಳ್ಳೋ ಅಭ್ಯಾಸ ಇತ್ತು ಅಂತಂದರೆ ಹಾಕ್ಕೋತೀನಿ ಅಂತಂದರೆ ಓಕೆ. ನಾನು ಮುಂಚೆ ಹಾಕೋತಿದ್ದೆ, ಈಗ ಹಾಕ್ಕೊಳ್ಳಲ್ಲ ಅಷ್ಟೇನೆ. ಬಟ್ ನನಗೆ ಅಷ್ಟು ಕಂಫರ್ಟ್ ಅನಿಸಲ್ಲ. ಬಟ್ ಅದನ್ನ ಅಭ್ಯಾಸ ಮಾಡ್ಕೋಬೇಕು. ಯಾವ ವಯಸ್ಸು ಆಗೋಯ್ತು ಅಂತಲೂ ಕೂಡ ಅನಿಸುತ್ತೆ. ಹಾಗಾಗಿನೇ ಇದನ್ನು ತರಿಸಿದ್ದು. ಇಟ್ಸ್ ನೈಸ್, ಚೆನ್ನಾಗೇ ಇದೆ. ಇದು ಬಂದು ನಮಗೆ ಆಲ್ಮೋಸ್ಟ್ ನಮ್ಗೆ ಈ ಥರ ಕಾಲರ್ಡ್ ಬರುತ್ತೆ. ಇದನ್ನ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದು ಚೆನ್ನಾಗಿದೆ. ಓಕೆನಾ, ಇಲ್ಲಿ ಬಬಲ್ ಥರ ಕೊಟ್ಟಿದ್ದಾರೆ. ಸೊ ಸ್ಲೀವ್ ಬೇಕು ಅಂತನ್ನೋರಿಗೆ ಒಳಗಡೆ ಸ್ಲೀವ್ ಕೂಡ ಕೊಟ್ಟಿದ್ದಾರೆ. ಸ್ಲೀವ್ನ ಬೇಕಾದರೆ ಸ್ಟಿಚ್ ಮಾಡಿಸ್ಕೋಬೋದು. ಸ್ಲೀವ್ ಕೊಟ್ಟಿದ್ದಾರೆ ನನಗೆ ಗೊತ್ತಿರಲಿಲ್ಲ. ಸ್ಲೀವ್ ಹೊಲಿಸ್ಕೊಂಡ್ರೆ 10 on 10. ಓಕೆನಾ, ತುಂಬ ಚೆನ್ನಾಗಿದೆ. ಸಮ್ಮರ್ ವೇರ್ಗೆ ಪರ್ಫೆಕ್ಟ್ ಡ್ರೆಸ್ ಅಂತ ಹೇಳ್ಬೋದು. ಆರಾಮಾಗಿ ಹಾಕೊಬೋದು. ತುಂಬ ಅಂದರೆ ತುಂಬ ಗೈಸ್, ಡ್ರೆಸ್ ತೋರಿಸ್ಲಾ ಹೇಗಿದೆ ಅಂತ ಹೇಳಿ. ನನಗೆ ಈ ಸ್ಲೀವ್ ಇದೆಯಲ್ಲ, ಇದು ಒಂಥರ ಮೇಲಕ್ಕಿದೆ. ಅದು ಒಂಥರ ನನಗೆ ಕಂಫರ್ಟ್ ಅನ್ನಿಸ್ತಾ ಇಲ್ಲ. ಅದು ಬಿಟ್ಟರೆ ಈ ಥರ ಫ್ಲೇರಿಯಾಗಿದ್ದಕ್ಕೋಸ್ಕರ ನಾನು ಇದನ್ನು ಆರ್ಡರ್ ಮಾಡಿದೆ. ಬಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಇನ್ನೊಂದು ಸ್ವಲ್ಪ ಸಣ್ಣ ಆದರೆ ನಂಗೆ ಮೇ ಬಿ ಹಾಕ್ಕೊಂತ ಕಂಫರ್ಟ್ ಇರ್ಬೋದೇನೋ. ಬಟ್ ಇವಾಗ ಸದ್ಯಕ್ಕೆ ನಂಗೆ ತುಂಬ ವರ್ಷ ಆಯಿತು ನಾನು ಸ್ಲೀವ್ಲೆಸ್ ಎಲ್ಲ ಹಾಕ್ಕೊಂಡು. ಹಾಗಾಗಿ ಮೇ ಬಿ ಕಂಫರ್ಟ್ ಅನಿಸ್ತಾ ಇಲ್ವೇನೋ. ಅದು ಬಿಟ್ಟರೆ ಎಲ್ಲಾದರೂ ಆಚೆ ಹೋಗಿ ನಾವು ಪ್ರೈವೇಟಾಗಿ ಏನಾದರೂ ಹೋದರೆ ಆರಾಮ ಅನ್ನಿಸ್ಬೋದೇನೋ. ಅದು ಬಿಟ್ಟರೆ ನನಗೆಲ್ಲ ಚೆನ್ನಾಗಿ ಅನ್ನಿಸ್ತಿದೆ. ಬಟ್ ಇನ್ಮೇಲೆ ಒಂದು ಅನ್ನಿಸ್ತಿದೆ, ಇವಾಗ ಈ ಡ್ರೆಸ್ಸು ನಾನು ಅಂದ್ಕೊಳ್ದೆ ಇದನ್ನು ಆರ್ಡರ್ ಮಾಡಿದ್ದು. ಓಕೆನಾ, ಇದು ಈ ಥರ ಇರುತ್ತೆ ಸ್ಲೀವ್ ಅನ್ನೋ ಐಡಿಯಾ ಕೂಡ ನನಗಿಲ್ಲ. ಚೆನ್ನಾಗಿ ಕಾಣಿಸ್ತಿದೆ, ಹಿಂಗೆ ಫ್ಲೇರಿಯಾಗಿದೆ ಅಂತ ಹೇಳಿ ಆರ್ಡರ್ ಮಾಡಿದೆ. ಓಕೆನಾ, ನೆಕ್ಸ್ಟ್ ಇನ್ನು ಮುಂದೆ ಅಪ್ಕಮಿಂಗ್ ಡೇಸಲ್ಲಿ ಎಲ್ಲಾದರೂ ಆಚೆ ಎಲ್ಲ ಹೋದರೆ, ಅಂದರೆ ನಾನು ಹೇಮಂತವರು ಈ ಥರ ಹೋದಾಗ ನನಗೆ ಈ ಥರ ಎಲ್ಲ ಸ್ಲೀವ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಅಭ್ಯಾಸ ಮಾಡ್ಕೋ. ನಂಗೆ ಶಾರ್ಟ್ ಎಲ್ಲ ಹಾಕ್ಕೊಳಕ್ಕೆ ನಂಗೆ ಅಭ್ಯಾಸ, ನಂಗೆ ಇಷ್ಟನೂ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಒಂದೇ ಒಂದು ಲೈಫಲ್ಲಿ ಆಸೆ ಇದೆ, ಮಿನಿ ಸ್ಕರ್ಟ್ ಒಂದು ಸದ್ಯ ಹಾಕೋಬೇಕು ಅಂಥೇಳಿ. ನೋಡೋಣ, ಆ ಟೈಮ್ ಬಂದಾಗ ಹಾಕ್ಕೊಳ್ಳೋಣ. ಬಟ್ ಈಗ ಈ ಡ್ರೆಸ್ ವಿಷಯಕ್ಕೆ ಬಂದರೆ ನಾನು ಇದನ್ನು ರಿಟರ್ನ್ ಮಾಡ್ತಾಯಿದ್ದೀನಿ. ದ್ಯಾಟ್ಸ್ ಆಲ್ ಗೈಸ್. ನಿಮ್ಗೆ ಬೇಕು ಅಂತಂದರೆ ಖಂಡಿತ ತೊಗೊಳ್ಳಿ. ತುಂಬ ಚೆನ್ನಾಗಿದೆ. ಕಂಫರ್ಟ್ ವೈಸ್ ಎಲ್ಲನೂ ಕೂಡ ಚೆನ್ನಾಗಿದೆ. ಈ ಸ್ಲೀವ್ ಸ್ವಲ್ಪ ಪ್ರಾಬ್ಲಮ್ ಇರೋರು ಹಿಂಸೆ ಆಗುತ್ತೆ ಅಷ್ಟೇ. ಇಟ್ಸ್ ಡನ್. 10 on 10. 10 on 10. ನೀವು ಹೆಂಗೆ ನಗ್ತೀರಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಲಿಟ್ರಲಿ ಗೈಸ್, ಈ ಬಟ್ಟೆನ ನಾನು ಅದು ಏನಂತ ಆರ್ಡರ್ ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಯಾರು ತೊಗೋಬೇಡಿ. ಲುಕ್ ವೈಸು ಏನು ಅಷ್ಟೇನು ಚೆನ್ನಾಗಿಲ್ಲ. ಫ್ಯಾಬ್ರಿಕ್ ವೈಸ್ ಚೆನ್ನಾಗಿದೆ ಅಷ್ಟೇ ಬಿಟ್ಟರೆ, ಈ ಪ್ರಿಂಟು, ಈ ಕಲರು, ಇದು ಎಂಥದ್ದು ನಾನು ಬುಕ್ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಿದೆ. ಒಳ್ಳೆ ಶರ್ಟ್ ಥರ ಇದೆ ಫುಲ್ ಇಲ್ಲಿ ತನಕ. ಬಟ್ ನನಗೆ ಇದ್ರ ಬಗ್ಗೆ ಏನೂ ಮಾತಾಡೋಕ್ಕಿಲ್ಲ. ಪ್ಲೀಸ್ ಯಾರು ಇದನ್ನು ತೊಗೋಬೇಡಿ. ನಾನು ಟ್ಯಾಗು ಕೂಡ ಮಾಡಲ್ಲ. ನಿಜವಾಗ್ಲೂ ಚೆನ್ನಾಗಿಲ್ಲ. ಇದನ್ನ ಹೆಂಗೆ ಸ್ಟೈಲ್ ಮಾಡಿದ್ರು, ಮೇ ಬಿ ಇದು ಯಾರಾದರೂ ಬೆಳ್ಳಗೆ ಒಂದು ದಿವಸ ಹಾಕ್ಕೊಂಡು ಬಿಸಾಕೋರಿಗೆ ಚೆನ್ನಾಗಿ ಕಾಣಿಸ್ಬೋದೇನೋ ಇದನ್ನು ಕೂಡ. ಬಟ್ ನಂಗಂತೂ ಒಂಚೂರು ಚೆನ್ನಾಗಿಲ್ಲ. ಲಿಟ್ರಲಿ ಒಂಚೂರು ಚೆನ್ನಾಗಿಲ್ಲ. ನೋಡಿ, ನಂಗೆ ನಗು ಬರ್ತೈತೆ. ನಂಗೆ ಇದನ್ನು ಏನಂತ ನಿಮಗೆ ತಗೊಳ್ಳಿ ಅಂತ ತೋರಿಸೋದು ನಾನು. ಆ ಥರ ಇದೆ ಇದು. ಲಿಟ್ರಲಿ ತಗೋಬೇಡಿ. ತಗೊಂಡ್ರೆ ಬೇಡ್ರಿ ಅಷ್ಟೇ.
ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಗೈಸ್, ಇದು ಯಾಕೋ ಈ ಸತಿ ಫ್ಲಾಪಿಂಗ್ ಸ್ವಲ್ಪ ಫ್ಲಾಪ್ ತರಾನೇ ಆಯ್ತು ಅನ್ಬೋದು. ಒಂದ್ ಸೆಕೆಂಡ್ ಕುತ್ಕೋಬೇಕು. ನಾಟ್ ಸೋ ಹಿಟ್ ಶಾಪಿಂಗ್ ಅಂತ ಹೇಳ್ಬೋದು ಇದನ್ನ. ಇದು ಅಷ್ಟೇ. ನಾನು ಉದ್ದದಾಗ ಫ್ರಾಕ್ ಬರುತ್ತೆ ಅಂದ್ರೆ ಲೆಂದಿ ಆಗಿ ಫ್ರಾಕ್ ಬರುತ್ತೆ ಕಾಲ್ ತನಕ, ಅಟ್ಲೀಸ್ಟ್ ಒಂದು ಮುಕ್ಕಾಲಾದ್ರೂ ಬರುತ್ತೆ ಅಂದ್ಬಿಟ್ಟು ಇದು ಎಲ್ಲೋ ನಂಗೆ ತುಂಬಾ ಇಷ್ಟ ಆಯ್ತು. ಸೂಪರ್ ಆಗಿದೆ ಗೈಸ್, ಮೆಟೀರಿಯಲು ಅಷ್ಟೇ, ಪ್ರಿಂಟು ಅಷ್ಟೇ, ಕ್ವಾಲಿಟಿ ಅಷ್ಟೇ, ಎಲ್ಲ ಸೂಪರ್ ಆಗಿದೆ. ಡಿಸೈನ್ ಹಾಕೊಂಡಾಗ ಮೇಲೆ ಕಾಣಿಸುವಂತ ಫೀಲ್ ಆಗಿರ್ಬೋದು, ಎಲ್ಲನೂ ಸಕ್ಕತ್ತಾಗಿದೆ. ಬಟ್ ಚೋಟಾ ಫ್ರಾಕ್ ನನಗೇನೆ, ನಾನೇನು 5.1 ಇಂಚಸ್ ಇದ್ದೀನೇನೋ, ನನಗೇನೆ ಮೊಣಕಾಲಿಂದ ಮೇಲೆ ಬರುತ್ತೆ. ಯಾರಾದ್ರೂ ಶಾರ್ಟ್ ಫ್ರಾಕ್ ಹಾಕೊಳ್ಳೋರಿದ್ರೆ ಫೈನ್, ಅವ್ರಿಗೆ ಚೆನ್ನಾಗಿ ಅನಿಸ್ಬೋದು. ಬಟ್ ನನಗೆ ನಾಟ್ ಇಟ್ ಆಲ್. ನನಗೆ ಈ ಡ್ರೆಸ್ ಮಾಡಿರೋದೆಲ್ಲ ನನಗಲ್ಲ. ಬಟ್ ಚೆನ್ನಾಗಿದೆ, ಲಿಟ್ರಲಿ ಚೆನ್ನಾಗಿದೆ. ಈ ಥರ ನಾನು ಹಾಕ್ಕೊಂಡಿದ್ದೀನಲ್ಲ, ಆ ಥರ ಪೆಂಗ್ ಆಗಿಲ್ಲ ಈ ಬಟ್ಟೆ. ಬಟ್ ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಒಂದು ಒಳ್ಳೆ ಫ್ರಾಕ್ ಇದು ಒಂದು ಸಿಂಗಲ್ ಪೀಸ್ ಥರ. ಯಾರಾದರೂ ತೊಗೊಳೋದಾದ್ರೆ ಖಂಡಿತ ಇದನ್ನು ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಫ್ಲೇರಿ ಆಗಿದೆ, ಅಥವಾ ಬೀಚ್ ಸೈಡ್ ಎಲ್ಲ ಹೋದಾಗ ಆಗಿರ್ಬೋದು, ಅಥವಾ ಎಲ್ಲಾದರೂ ನೀವು ಹೆಂಗೆ ಬೇಕೋ ಆ ರೀತಿ ಇದನ್ನ ಸ್ಟೈಲ್ ಮಾಡ್ಕೋಬೋದು. ಚೆನ್ನಾಗಿದೆ ಇದು. ಬಟ್ ಇದನ್ನ ಮಾತ್ರ ಯಾರು ತಗೋಬೇಡಿ, ಒಂಚೂರು ಚೆನ್ನಾಗಿಲ್ಲ. ನಂಗೆ ಲಿಟ್ರಲಿ ಇವತ್ತು ಹೆಂಗೆ ಅಂದರೆ, ಒಂದು ಒಳ್ಳೆ ಶಾಪಿಂಗ್ ಹಾಲ್ ಮಾಡೋಣ, ಪಾರ್ಸೆಲ್ ಬಂದಿದ್ದಾದ್ಮೇಲೆ ಇವತ್ತು ಚೆನ್ನಾಗಿರುತ್ತೆ, ವಿಡಿಯೋಸ್ ಮಾಡೋಣ, ನಾನು ರೀಲ್ಸ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು, ಮಗನೇ 1 ಮಿನಿಟ್ ಚೆನ್ನಾಗಿರತ್ತೆ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ನನ್ನ ಮೂಡೇ ಆಫ್ ಮಾಡಿ ಫಸ್ಟ್ ಇದನ್ನೇ ಹಾಕೊಂಡಿದ್ದು ಗೈಸ್ ನಾನು. ಬಟ್ ಇದರಲ್ಲೇನೆ ಪರವಾಗಿಲ್ಲ, ಇನ್ನು 3 ಬಟ್ಟೆ ಐತೆ, ಪರವಾಗಿಲ್ಲ ಇದನ್ನು ಟ್ರೈ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡಿದೆ. ಅದೇ ಶಾರ್ಟ್ ಆಗಿತ್ತು, ಬಟ್ ಮೇಲೆ ಮಾತ್ರ ವಿಡಿಯೋಸ್ ಮಾಡಿಕೊಂಡೆ. ನನಗೇನೋ ಚೆನ್ನಾಗಿ ಅನ್ನಿಸ್ತು. ಬಟ್ ಇದೇ ನಂಗೆ ಫುಲ್ಲು ಕಾಮಿಡಿ ಥರ ಫೀಲ್ ಆಗ್ತಿರೋದು. ಇದು ಎಂಥ ಬಟ್ಟೆ ಅಂತ ನಾನು ಆರ್ಡರ್ ಮಾಡಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ನೋಡಿ, ಶರ್ಟು ಅಲ್ಲ, ಟಾಪು ಅಲ್ಲ, ಏನೂ ಅಲ್ಲ. ಮೇ ಬಿ ಇದನ್ನು ಸ್ಟೈಲ್ ಮಾಡೋ ರೀತಿ ನಂಗೆ ಅರ್ಥ ಆಗ್ತಾ ಇಲ್ವೋ ಏನೋ, ನಂಗೆ ಗೊತ್ತಿಲ್ಲ. ಲಿಟ್ರಲಿ ನನಗೆ ಇಷ್ಟ ಆಗಿಲ್ಲ, ಅಷ್ಟೇ, ಮುಗೀತು ಕತೆ. ಎನಿವೇಸ್, ನನಗಿವತ್ತು ಒಂದೇ ಬಟ್ಟೆ ನಂಗೆ ಸೂಪರ್ ಕಂಫರ್ಟಬಲ್ ಆಗಿ ನಂತರ ಇದ್ದಿದ್ದು ಅಂತಂದರೆ ಸೆಟ್ ಹಾಕ್ಕೊಂಡಿದ್ನಲ್ಲ, ಪ್ಯಾಂಟ್ ವಿತ್ ಟಾಪ್, ಅದು ಒಂದೇನೆ. ಅದು ನಾನು ಸ್ವಲ್ಪ ಡಿಸಪಾಯಿಂಟ್ ಆಗಿಬಿಟ್ಟೈತೆ. ಸ್ಲೀವು ಸ್ವಲ್ಪ ಇಲ್ಲೆಲ್ಲ ಲೂಸ್ ಆಗಿದ್ದಕ್ಕೆ ಸ್ಲೀವ್ ಕೊಟ್ಟಿದ್ದಾರೆ, ಹಾಗಾಗಿ ಅದೊಂದೇ 10/10. ಇನ್ನೆಲ್ಲಾನು ಕೂಡ ಅಷ್ಟಕ್ಕಷ್ಟೇ. ಬಟ್ ದಿಸ್ ಇಸ್ ದ ವರ್ಸ್ಟ್, ಇದನ್ನು ತೊಗೊಳ್ಳೇಬೇಡಿ. ಇದೆಲ್ಲ ಬ್ಯೂಟಿಫುಲ್ ಆಗಿದೆ. ಇನ್ನೊಂದು ಪೀಸ್ನು ಕೂಡ ತುಂಬ ಕಂಫರ್ಟಬಲ್ ಆಗಿದೆ. ನನಗೆ ಯಾವತ್ತೂ ಮೇಜರ್ಲಿ ನಾನು ಏನೇ ಬಟ್ಟೆ ತೊಗೊಳ್ಳಿ, ಎಂಥ ಒಕೇಶನ್ಗಾನ ತೊಗೊಳ್ಳಿ, ನಾನು ಕಂಫರ್ಟ್ ನೋಡ್ತೀನಿ ಫಸ್ಟ್. ನಾನು ಕಂಫರ್ಟಬಲ್ ಆಗಿತ್ತು ಅಂದರೆ ಮಾತ್ರ ನಾನು ತೊಗೊಳ್ಳೋದು. ಒಂದೊಂದ್ಸತಿ ಆದರೂ ಚೆನ್ನಾಗಿ ಕಾಣಿಸ್ಬಿಡೋಣ, ಇನ್ನೂ ಚೆನ್ನಾಗಿ ಕಾಣಿಸ್ತೀನೇನೋ ಅನ್ನೋ ಇದರಿಂದ ಫ್ಯಾಬ್ರಿಕ್ ಹೆಂಗಾದರೂ ಇದ್ರೆ ತೊಗೊಂಡ್ಬಿಟ್ಟಿರ್ತೀನಿ. ಬಟ್ ನಂಗೆ ಅಷ್ಟು ಕಂಫರ್ಟ್ ಇರಲ್ಲ, ಫುಲ್ಲು ಹಿಂಸೆ ಆಗಿಬಿಡುತ್ತೆ, ನಂಗೆ ಅಳುವರಷ್ಟು ಬಂದುಬಿಡುತ್ತೆ. ಹಾಗಾಗಿ ನಾನು ಮೇನ್ ಇಂಪಾರ್ಟೆನ್ಸ್ ಕೊಡೋದು ನನ್ನ ಕಂಫರ್ಟಿಗೇನೆ. ನೀವು ಹಂಗೆ ನನ್ನ ಥರ ಯಾರು ಈ ಥರ ಇದ್ದೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ, ಓಕೆನಾ? ನಾನು ಸ್ವಲ್ಪ ಹಾಗೇನೆ, ನನಗೆ ಏನಂತ ನನ್ನನ್ನೇ ಹೆಂಗೆ ಡಿಸ್ಕ್ರೈಬ್ ಮಾಡ್ಕೋಬೇಕಂತ ನನಗೆ ಅರ್ಥ ಆಗ್ತಾಯಿಲ್ಲ. ಅದೇ ಹೇಳ್ತಾ ಇಲ್ವಾ, ನಾನು ತುಂಬ ಕಂಫರ್ಟಿಗೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಅದಾದಮೇಲೆ ನಂಗೆ ಅನಿಸುತ್ತೆ, ಅಯ್ಯೋ ಇದಕ್ಕೆ ಹಿಂಗೆ ತೊಗೊಬೇಕಾಯ್ತು, ಅಯ್ಯೋ ಅದಕ್ಕೆ ಹಂಗೆ ತೊಗೊಬೇಕಾಯ್ತು ಅಂತ ಅನಿಸುತ್ತೆ. ಬಟ್ ಏನು ಮಾಡೋದು, ವಯಸ್ಸಾಗ್ತೈತೆ. ಬಾಯ್, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.